ಆಮೇಲೆ ನೋಡಪ್ಪ ಅವ್ರು ಎಷ್ಟು ಕಳ್ಳರಿದ್ದಾರೆ ನಮ್ಮ ಕಾಂಗ್ರೆಸ್ ಅವರು ಅಂತ ಹೇಳಿದ್ರೆ ಬರ್ತ್ ಸರ್ಟಿಫಿಕೇಟೇ ಇಲ್ಲ. ನಿಮ್ ಬರ್ತ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ಐಡೆಂಟಿಫೈ ಹೆಂಗ್ ಮಾಡ್ತೀರಾ ರೀ ನೀವು? ಇದು ನೋ ಬರ್ತ್ ಸರ್ಟಿಫಿಕೇಟ್. ಬರ್ತ್ ಸರ್ಟಿಫಿಕೇಟೇ ಇಲ್ಲ, ಎಲ್ಲಿ ಹುಟ್ಟಿದ್ರು ಅಂತ. ಆಧಾರ್ ಕಾರ್ಡ್ ಎಲ್ಲೊಂದು, ರೇಷನ್ ಕಾರ್ಡ್ ಇಲ್ಲಿಂದ ಅಲ್ಲೇ ಅಲ್ಲ. ಸುಮಾರು 600 ಕೋಟಿ ಬೆಲೆ ಬಾಳುವಂತ ಜಮೀನಿದು. ಇದನ್ನ ಸಿದ್ದರಾಮಯ್ಯನವರು ಯಾವ ಕಾನೂನು ಅಡಿಯಲ್ಲಿ ಈ ಬಾಂಗ್ಲಾದೇಶದವ್ರಿಗೆ ಕೊಡ್ತಾರೆ? ಇದು ಕೊಡಲ್ಲ ಎಲ್ಲ ನಮ್ದು 13,000 38 ಎಲ್ಲ ನಮ್ಮ ಎಲ್ಲ ಇದು ನೀವು ಕೊಟ್ಟಿದ್ದಲ್ಲ. ಮನೆಗೆ ಹೋಗು. ನಮ್ಮ ಫ್ಲಡ್ ಆದಾಗ ಕರ್ನಾಟಕದಲ್ಲಿ ಮೊನ್ನೆ 6 ತಿಂಗಳಿಂದ ಫ್ಲಡ್ ಆಯಿತು. ಫ್ಲಡ್ ಆಗಿ ಮನೆಗಳು ಬಿದ್ದೋಗಿ 13,000 ಮನೆಗಳು ಬಿದ್ದೋಗಿದೆ. ಫ್ಲಡ್ ಆದಾಗ 13,000 ಮನೆ ಬಿಟ್ಟೋಗಿದೆ. ಅವ್ರಿಗಿನ್ನ ಸೂರಿಲ್ಲ. ಯಾರೋ ನಮ್ಮ ಕರ್ನಾಟಕದವರು, ನಮ್ಮ ರೈತರು ಮಕ್ಕಳು ಅವರೆಲ್ಲರೂ, ಅವ್ರಿಗೆ ಸೂರಿಲ್ಲ. 2,400 ಶಾಲೆಗಳ ಶೀಟ್ಗಳು ಎದ್ದೋಗ್ಬಿಟ್ಟಿದೆ. 2,400 ಶಾಲೆಗಳ ಶೀಟೇ ಇಲ್ಲ. ಮರದ ಕೆಳಗಡೆ ಪಾಠ ಮಾಡ್ತಾವ್ರೆ. ಇವ್ರ ಯೋಗ್ಯತೆಗೆ ಅದನ್ನು ಕಟ್ಕೊಡಕ್ಕಾಗಲ್ಲ. ಇಲ್ಲಿ ಇವ್ರಿಗೆ ಪಟಾಪಟ್ ಅಂತ ಹೇಳಿ 2 ದಿನದಲ್ಲಿ ಅದು ಮಲ್ಟಿ ಸ್ಟೋರ್ ಬಿಲ್ಡಿಂಗು ಏನ್ ತೋರಿಸ್ತರು, ಬಾಂಬೆ ತರ ಇದೆ. ಹೊಸ ವರ್ಷಕ್ಕೆ ಈ ಬಾಂಗ್ಲಾದೇಶದವ್ರಿಗೆಲ್ಲರಿಗೂ ಹೊಸ ವರ್ಷಕ್ಕೆ ಗಿಫ್ಟ್. ನಮ್ಗೆಲ್ಲ ಕರ್ನಾಟಕದ ಕನ್ನಡಿಗರಿಗೆ ಏನ್ ಕೊಡ್ತೀರಾ ನೀವು? ಚಿಪ್ ಕೊಡ್ತಾ ಇದ್ದೀರಾ ಕನ್ನಡಿಗರಿಗೆಲ್ಲ ಚಿಪ್ಪು, ಬಾಂಗ್ಲಾದೇಶದವ್ರಿಗೆಲ್ಲ ಕಪ್ಪು. ಇದು ಇವತ್ತು ನಮಗೆ ನೋವಾಗ್ತಾ ಇರೋವಂಥದ್ದು. ಈಗಾಗಲೇ ಬೆಂಗಳೂರಲ್ಲಿ ಕ್ರೈಮ್ ಆಗಿ ತಡೆಗಟ್ಟಕ್ಕೆ ಸಾಧ್ಯ ಇಲ್ಲ. ಇವೆಲ್ಲ ಕ್ರೈಮ್ ಸೆಂಟರ್ಸ್ ಆಗ್ತದೆ. ಡಾನ್ಗಳು ಉತ್ಪತ್ತಿ ಆಗ್ತಾರೆ ಇಲ್ಲೆಲ್ಲರೂ ಕೂಡ. ಟೆರರಿಸ್ಟ್ಗಳು ಬರ್ತದೆ, ಸ್ಲೀಪರ್ ಸೆಲ್ಸ್ ಬರ್ತಾರೆ ಇಲ್ಲಿ. ಒಬ್ಬೊಬ್ಬ ಸ್ಲೀಪರ್ ಸೆಲ್ನ ಹಿಡಿಬೇಕಾದ್ರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಬೇಕು. NIA ಕರೆಕ್ಟ್ ಅನಪ್ಪ? NIA. ನಾನು ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ, ಇದು ಅವರ ಸಿಟಿಸನ್ಶಿಪ್ ಅನ್ನ ನಮ್ಮ ಸರ್ಕಾರ ಮಾಡಕ್ ಸಾಧ್ಯನೇ ಇಲ್ಲ. ನಮ್ಮ ಸರ್ಕಾರ ಬಿಟ್ರೆ ಸಿದ್ದರಾಮಯ್ಯನವರು ಅವ್ರು ಮೊದಲೇ ಟೋಪಿ ಹಾಕೊಂಡವ್ರೆ. ಕರ್ನಾಟಕ ಜನಕ್ಕೆ ಟೋಪಿ ಹಾಕ್ಬಿಡ್ತಾರೆ. ಈಗಾಗಲೇ ಡೈರೆಕ್ಷನ್ ಬಂದಿದೆ ಇವರೆಲ್ಲರಿಗೂ ಜನವರಿ ಒಳಗಡೆ. ಯಾಕಂದ್ರೆ ರಾಹುಲ್ ಗಾಂಧಿ ವೇಣುಗೋಪಾಲ್ ಈಗಾಗಲೇ ಡೈರೆಕ್ಷನ್ ಕೊಟ್ಬಿಟ್ಟವ್ರೆ. ಒಂದು ಟ್ವೀಟ್ಗೆ ಇಡೀ ಸರ್ಕಾರ ಮಂಡಿ ಊರಿದೆ. ಇದು ಕೇರಳ ಸರ್ಕಾರಕ್ಕೆ ಮಂಡಿ ಊರಿದೆ ಕರ್ನಾಟಕ ಸರ್ಕಾರ. ಇದಾದ್ಮೇಲೆ ಪಾಕಿಸ್ತಾನ ಅವರು ಟ್ವೀಟ್ ಮಾಡಿದ್ದಾರೆ. ಇಲ್ಲಿ ಡೆಮಾಲಿಷನ್ಗೆ ಪಾಕಿಸ್ತಾನ ಅಂದ್ರೆ ಲಿಂಕ್ ಹೆಂಗಿದೆ ಇಲ್ಲಿಂದ? ಈಗ ಪಾಕಿಸ್ತಾನದ ಫಾರಿನ್ ಅಫೇರ್ ಮಿನಿಸ್ಟರ್ಗೆ ಇಲ್ಲಿ ಡೆಮಾಲಿಷನ್ ಆಗಿರೋದು ಹೆಂಗ್ ಗೊತ್ತಾಯ್ತು? ಇಲ್ಲಿರೋ ಯಾರೋ ಸ್ಲೀಪರ್ ಸೆಲ್ ಫೋನ್ ಮಾಡಿರ್ತಾನೆ, ಇಲ್ಲಿರೋ ಯಾವ ಟೆರರಿಸ್ಟ್ ಫೋನ್ ಮಾಡಿರ್ತಾನೆ. ಕೇರಳ MP ಬರ್ತಾನೆ. ಹೆಂಗೆ ಸಾಧ್ಯ? ಪಾಕಿಸ್ತಾನಕ್ಕೆ ಇಷ್ಟು ಬೇಗ ಹೊಡೆದಿದ್ದು ಒಂದೇ ದಿನಕ್ಕೆ ಮೆಸೇಜ್ ಹೋಗ್ತೈತೆ ಅಂದ್ರೆ ಇಲ್ಲಿ ಟೆರರಿಸ್ಟ್ ಇದಾರೆ, ಇಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ. ಕೇರಳದ MP ಬರ್ತಾನೆ ಒಬ್ಬ, ಯಾರೋ ಮುಸ್ಲಿಂ, ಅವನ್ನ ಅರೆಸ್ಟ್ ಮಾಡಿ ಜೈಲೊಳಗೆ ಹಾಕ್ಬೇಕಾಯ್ತು. ಯಾಕೆ ಹಾಕಿಲ್ಲ ಸರ್ಕಾರ? ಕೇರಳದಲ್ಲಿ ಎಲೆಕ್ಷನ್ ನಡೀತಾ ಇದೆ. ಎಲೆಕ್ಷನ್ಗೋಸ್ಕರ ಕರ್ನಾಟಕವನ್ನ ಬಲಿ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು ಇಲ್ಲಿ.